ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮನೆಗೆ ಬಂದು ಬೆಳಿಗ್ಗೆ 6 o'clock ಎಲ್ಲ ರೀಚ್ ಆದ್ವಿ ಮನೆಗೆ. ಸೊ ಕಿಕ್ ಸ್ಟಾರ್ಟ್ ಏನಿಲ್ಲ, ಸ್ವಲ್ಪ ಗಲೀಜಾಗಿತ್ತು ಮನೆ. 1 ವೀಕಿಂದ ಮನೆಯವರು ಸ್ವಲ್ಪ ಲೇಟಾಗಿ ಬರ್ತಾಯಿದ್ರು ಆಫೀಸಿಂದ ಎಲ್ಲ. ಸೊ ಹಾಗಾಗಿ ಏನೂ ಕ್ಲೀನಿಂಗ್ ಎಲ್ಲ ಏನೂ ಮಾಡ್ಕೊಂಡಿರಲಿಲ್ಲ. ಸೊ ನಾನು ಹೆಂಗೆ ಬಿಟ್ಟು ಹೋಗಿದ್ನೋ ಹಂಗೆ ಇತ್ತು, ಈವನ್ ರಂಗೋಲಿ ಕೂಡ. ಸೊ ಹಾಗಾಗಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಫ್ರೆಶಪ್ ಎಲ್ಲ ಆಗೋಷ್ಟೊತ್ತಿಗೆ ಸಂಜೆ 5 o'clock ಆಗಿದೆ. ಇವಾಗ ಏನು ಹೇಳ್ತಾರೆ, ಹೆಂಗೆ ಬ್ಲಾಗ್ನ ಯಾವ ರೀತಿ ಸ್ಟಾರ್ಟ್ ಮಾಡಬೇಕಂತಲೇ ಇವತ್ತು ನಮ್ಗೆ ಗೊತ್ತಾಗ್ತಿಲ್ಲ. ಸೊ ಆ ಥರ ಆಗೋಗಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಇನ್ನು ನನಗೆ ಅಮ್ಮನ ಮನೆಗೆ ಹೋಗಿ ಬಂದಾಗೆಲ್ಲ ಸೇಮ್ ಈ ಥರ ಆಗ್ತಿರುತ್ತೆ. ಒಂದು 2 to 3 days ನಾನು ಒಂಥರ ಹ್ಯಾಂಗ್ ಓವರಲ್ಲೇ ಇರ್ತೀನಿ, ಅಮ್ಮನ ಮನೆ ಹ್ಯಾಂಗ್ ಓವರಲ್ಲೇ ಇರ್ತೀನಿ. ಸ್ಟಿಲ್ ಬಂದಮೇಲೆ ಇಲ್ಲಿಗೆ ಹೊಂದ್ಕೋಬೇಕು ನಿಜ, ಬಟ್ ಸ್ವಲ್ಪ ಕಷ್ಟ. ಅಮ್ಮನ ಮನೆ ಅದೆಲ್ಲ ನೆನೆಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗುತ್ತೆ. ಗೊತ್ತಿಲ್ಲ, ಈ ಸರಿ ಪ್ರತಿ ಸರಿನೂ ಅಮ್ಮ ಚೆನ್ನಾಗಿ ಮಾತಾಡಿಸಿ ಆಯಿತು ಹುಷಾರಾಗಿ ಹೋಗು ಅಂತೆಲ್ಲ ಹೇಳ್ತಿದ್ರು ಇಷ್ಟು ದಿನ. ನಿನ್ನೆ ಸ್ವಲ್ಪ ಕಷ್ಟ ಆಯಿತು ಅವರಿಗೆ ಕಳಿಸ್ಕೊಡೋಕ್ಕೆ ಅಂತ ಅನಿಸ್ತು ನನಗೆ. ಯಾಕಂತ ಹೇಳಿದ್ರೆ ಇಷ್ಟು ದಿನ ನನ್ನನ್ನು ಒಬ್ಬಳನ್ನೇ ಕಳಿಸ್ಬೇಕಾಗ್ತಿತ್ತು. ಇವಾಗ ಇಷ್ಟನ್ನು ಚೆನ್ನಾಗಿ ಹಚ್ಕೊಂಡಿರ್ತಾರಲ್ಲ, ಸೊ ಹೋದಾಗ ಖುಷಿ ಇರುತ್ತೆ. ಅದೇ ನಾವು ಹೊರಡ್ತೀವಿ ಅಂತ ಹೊರಟಾಗ ಸಖತ್ ಬೇಜಾರಿರುತ್ತೆ ಅವರಿಗೆ. ನನ್ನನ್ನು ಕಳಿಸ್ಕೊಡೋದ್ರ ಜೊತೆಗೆ ಇಷ್ಟನ್ನು ಕಳಿಸ್ಕೊಡ್ಬೇಕಲ್ವ. ಸೊ ಅದು ಅವ್ರಿಗೆ ದೊಡ್ಡ ನೋವು ಅಂತಲೇ ಹೇಳ್ಬೋದು. ಸೊ ಅವರು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಿನ್ನೆ. ಯಾವತ್ತೂ ಹಂಗೆ ಮಾಡಲ್ಲ, ಬಟ್ ಸ್ಟಿಲ್ ನಿನ್ನೆ ಆ ಥರ ತುಂಬ ಬೇಜಾರು ಮಾಡಿಕೊಂಡ್ರು ಹೊರಡುವಾಗ. ಸೊ ಒಂದೊಂದು ಸರಿ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನಮಗೆ. ಯಾಕೆ ಈ ಥರ ನಾವೇ ಯಾಕೆ ಇಷ್ಟೊಂದು ಸ್ಯಾಕ್ರಿಫೈಸ್ ಮಾಡಬೇಕು? ಹುಟ್ಟಿದ ಮನೆ, ತಂದೆ ತಾಯಿ, ಅಕ್ಕ ತಂಗಿ ಜೊತೆಗೆ ಬೆಳೆದಿದ್ದು ಎಲ್ಲ ಎಲ್ಲರೂ ಬಿಟ್ಟು ಬರೋದು ಅಂದರೆ. ಕೆಲವೊಬ್ಬರು ತುಂಬ ಪುಣ್ಯ ಮಾಡಿರ್ತಾರೆ. ಈವನ್ ತಾಯಿ ಮನೆಗೆ ತುಂಬ ಹತ್ತಿರದಲ್ಲೇ ಇರ್ತಾರೆ, ಇಲ್ಲ ಒಂದೇ ಊರಲ್ಲೇ ಇರ್ತಾರೆ, ಇಲ್ಲ ಒಂದು 1 ಅವರಲ್ಲಿ ಹೋಗಿ ಬಂದುಬಿಡ್ಬೋದು, ಆ ಥರ ಇರ್ತಾರೆ. ಇಲ್ಲ ನೆನೆಸ್ಕೊಂಡಿದ್ದ ತಕ್ಷಣ ಹೋಗಿ ಸಂಜೆಗೆಲ್ಲ ಮತ್ತೆ ರಿಟರ್ನ್ ಗಂಡನ ಮನೆಗೆ ಬರ್ಬೋದು. ಆ ಥರ ಆಪ್ಷನ್ಸ್ ಕೆಲವರಿಗೆ ಇರುತ್ತೆ. ಬಟ್ ನಾವೇನು ಫಾರಿನಲ್ಲೇನಿಲ್ಲ, ಕರ್ನಾಟಕದಲ್ಲೇ ಇದ್ರೂ ಕೂಡ ಒಂದು 300-400 ಕಿಲೋಮೀಟ್ರು ದೂರ ಅಂದರೆ ಸಡನ್ನಾಗಿ ನೆನೆಸ್ಕೊಂಡ ತಕ್ಷಣ ನೋಡೋಕ್ಕಾಗಲ್ಲ, ಮಾತಾಡ್ಸೋಕ್ಕಾಗಲ್ಲ. ಸೊ ಅದೆಲ್ಲ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಕೆಲವೊಬ್ಬರು ಬೆಳಗ್ಗೆ ಹೋಗಿ ಸಂಜೆಗೆಲ್ಲ ವಾಪಸ್ ಬಂದುಬಿಡ್ಬೋದು ಮಾತಾಡಿಸ್ಕೊಂಡು. ಬಟ್ ನಮಗೆ ಆಪರ್ಚುನಿಟಿ ಇಲ್ಲ, ನಮಗೆ ಆಪರ್ಚುನಿಟೀಸ್ ಇರಲ್ಲ ಅಷ್ಟೇ. ನಾವು ತಿಂಗಳಿಗೆ ಒಂದ್ಸತಿ ಎಲ್ಲ ಹೋಗೋಕ್ಕಾಗಲ್ಲ, ಕಾಯಬೇಕು 2 ತಿಂಗಳು 3 ತಿಂಗಳು. ಲಕ್ಕಿಲಿ ನನಗೆ ಸಿಕ್ಕಿರೋ ಹಸ್ಬೆಂಡ್ ತುಂಬ ಒಳ್ಳೆಯವರು. ಪಾಪ ನಾನು ಹೋಗ್ತೀನಿ ಅಂದಾಗೆಲ್ಲ ಕಳಿಸಿದ್ದಾರೆ. ಮುಂಚೆ ಮಗು ಆಗೋಕ್ಕಿಂತ ಮುಂಚೆ ತಿಂಗಳಿಗೆ ಒಂದ್ಸರಿ ಎಲ್ಲ ಹೋಗಿ ಬಂದಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಅದನ್ನೇ ನಾವು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಮಗು ಆದಮೇಲೂ ನಮಗೂ ಕೆಲವೊಂದು ಈ ಮನೆ ಜವಾಬ್ದಾರಿಗಳಿರುತ್ತೆ. ಸೊ ಆ ಥರ ಸಿಚುವೇಶನ್ಸಲ್ಲಿ ನಾವು ಎಲ್ಲನೂ ನಾವು ಅಂದ್ಕೊಂಡಂಗೆ ಆಗಬೇಕಂದ್ರೆ ಆಗಲ್ಲ. ಸೊ ಕೆಲವೊಂದು ಟೈಮಲ್ಲಿ ನಾವು ಅಂದ್ಕೊಂಡ್ಲೇಬೇಕಾಗುತ್ತಲ್ಲ, ಇಲ್ಲಿನ ಜವಾಬ್ದಾರಿಗಳೇ ಇರುತ್ತೆ.
ಇವ್ರನ್ನೂ ನೋಡ್ಕೋಬೇಕು. ನಾಳೆ ಇವರಿಗೆ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸೊ ಹಾಗಾಗಿ ಮುಂಚೆ ಥರ ತಿಂಗಳಿಗೆ ಒಂದು ಸರಿ ಎಲ್ಲ ಹೋಗೋಕ್ಕಾಗಲ್ಲ ಇವಾಗ. ಸೊ ಹೋಗಿ ವಾಪಸ್ ಬಂದುಬಿಡ್ತೀನಿ ಒನ್ ವೀಕು ಅಥವಾ 15 ಡೇಸ್ಗೆಲ್ಲ. ಬೈಲಿ ಸೊ ಅಷ್ಟೇ, ಸ್ವಲ್ಪ ಹ್ಯಾಂಗ್ ಓವರಲ್ಲಿದ್ದೀನಿ. ಇನ್ನೂ ಒಂದು 2 ಡೇಸ್ ಬೇಕು ನನಗೆ ರಿಕವರಿ ಆಗೋಕ್ಕೆ. ಸೊ ಈ ರೀತಿಯಾಗಿ ಬೇಜಾರಾಗುತ್ತೆ. ಹಾಗಂತ ಅದೇ ಬೇಜಾರನ್ನ ಮನಸ್ಸಲ್ಲಿಟ್ಕೊಂಡು ಕಂಟಿನ್ಯೂ ಮಾಡಿಕೊಂಡು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಮನೇಲಿರೋ ಗಂಡು ಮಕ್ಕಳಿಗೆ ಇನ್ನೂ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಚೆ ಕಡೆಯಿಂದ ಬಂದಂತಹ ಯಜಮಾನ್ರಾಗಿರ್ಬೋದು, ಗಂಡ ಆಗಿರ್ಬೋದು, ಸೊ ನಮ್ಮನ್ನು ನೋಡಿದ ತಕ್ಷಣ ಖುಷಿಯಾಗಿದ್ದಾಳೆ ಅಂತ ಅಂದ್ಕೊಳ್ಳೋ ಹಾಗಿರ್ಬೇಕಲ್ವ. ಸೊ ಹಾಗಾಗಿ ಮನಸ್ಸಲ್ಲಿರೋ ನೋವನ್ನೆಲ್ಲ ಮತ್ತೊಂದು ಸರಿ ಮರೆತು ದಿನನ ಮತ್ತೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಗಂಡನ ಮನೆ ವಾತಾವರಣಕ್ಕೆ ಹೊಂದ್ಕೊಳ್ಳೇಬೇಕಾಗತ್ತೆ. ಅದು ಅನಿವಾರ್ಯ, ಎಲ್ಲ ಹೆಣ್ಮಕ್ಳಿಗೂ ಅದು ಅನಿವಾರ್ಯ ಆಗೋಗಿದೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಮನಸ್ಸಿನ ಮಾತು. ಸೊ ನನಗೆ ಫೀಲ್ ಆಗೋ ಪ್ರಕಾರ ತುಂಬಾ ಸ್ಟ್ರಾಂಗ್ ಪರ್ಸನ್ ನಾನು. ಬಟ್ ಯಾರು ತುಂಬ ಸ್ಟ್ರಾಂಗ್ ಇರ್ತಾರೋ ಅವರು ಅಷ್ಟೇ ವೀಕ್ ಕೂಡ ಇರ್ತಾರೆ. ಅದು ಸ್ವಲ್ಪ ನಮ್ಮಮ್ಮನ ವಿಚಾರದಲ್ಲಿ ಅಂತ ಹೇಳ್ಬೋದು. ಸೊ ಇಷ್ಟೇ, ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಂತ ಅನಿಸ್ತು. ಸೊ ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಒಂದು ಎಮೋಷ್ನಲ್ ವ್ಲಾಗ್. ಸೊ ಮತ್ತೆ ಸಿಗೋಣ ಮುಂದಿನ ವ್ಲಾಗ್ಗಳಲ್ಲಿ. ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೀವು ಕೂಡ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸೊ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್.